ಸಮಾಧಾನ ಕೊಡುವ ಕ್ರಿಸ್ತನು. ಓಕೆ ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಇಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸು ಸ್ವಾಮಿ ಸಮಾಧಿಯಲ್ಲಿ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟಾಗ ಸಮಾಧಿಯಲ್ಲಿ ಇರ್ತಾನೆ. 1ನೇ ದಿನ ಸಮಾಧಿಯಲ್ಲಿ, 2ನೇ ದಿನ ಸಮಾಧಿ, 3ನೇ ದಿನ ಸಮಾಧಿಯಲ್ಲಿ ಶಿಷ್ಯರೆಲ್ಲರೂ ಸಹ ಚಿಂತೆ ಮಾಡ್ಕೊಂತ ಕೂತ್ಕೊಂಡಿರ್ತಾರೆ. ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ನೋಡಬೇಕು, ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಅವರೆಲ್ಲರೇ ಅಂದರೆ ಅಷ್ಟು ವರ್ಷ ಯೇಸು ಸ್ವಾಮಿ ಜೊತೆ ಇದ್ದು, ಅಷ್ಟು ದಿವಸ ಯೇಸು ಸ್ವಾಮಿ ಅವ್ರ ಜೊತೆ ಇದ್ದು, ಯೇಸು ಸ್ವಾಮಿ ಶಿಷ್ಯರ ಜೊತೆ ಸೇವ್ ಮಾಡಿ ಅವ್ರಿಗೆ ವಾಕ್ಯ ಹೇಳಿ ಅವ್ರ ಜೊತೆ ಅಷ್ಟು ವರ್ಷ ಕಳೆದು, ಅಷ್ಟು ಪ್ರೀತಿಯಿಂದ ಕಳೆದು, ಒಂದೇ ತಂದೆ ಮಕ್ಕಳ ಥರ ಇದ್ದು, ಗುರು ಶಿಷ್ಯರ ಥರ ಇದ್ದು, ಯೇಸು ಸ್ವಾಮಿ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಇವರು ಕೂಡ ಯೇಸು ಸ್ವಾಮಿನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಅಂಥ ಗುರು, ಅಂಥ ತಂದೆ ಇವಾಗ ಮರಣ ಹೊಂದಿ ಆತನು ಸಮಾಧಿಯಲ್ಲಿ ಸೇರಲ್ಪಟ್ಟಾಗ ಶಿಷ್ಯರೆಲ್ಲರೂ ಚಿಂತೆಯಲ್ಲೇ ಒಂದು ಮನೆಯಲ್ಲಿರುವಾಗ ಏಸಯ್ಯ ಟಕ್ಕನಂಗೆ ಅವ್ರ ಮಧ್ಯದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಆಮೇಲೆ ಬರಲಿಲ್ಲ, ದೇವರು ಟಕ್ಕನಂಗೆ ಪ್ರತ್ಯಕ್ಷ ಆಗ್ತಾನೆ. ಎಲ್ಲರ ಮುಖ ಡಲ್, ಎಲ್ಲರ ಬೇಜಾರು ಚೆನ್ನಾಗಿಲ್ಲ, ಎಲ್ಲರ ಮುಖ ಸಪ್ಪೆ. ಅಂದರೆ ಉದಾಹರಣೆ, ಒಂದು ವೇಳೆ ಒಂದು ಮನೇಲಿ ಏನಾನ ಸಾವು ಸಂಭವಿಸ್ತಾರದ ಅಂದ್ಕೊಳ್ರಿ. ಒಂದು ಮನೇಲಿ ಏನಾನ ಸಾವು ಸಂಭವಿಸಿದಾಗ, ಒಂದು ಮನೇಲಿ ತಂದೆನೋ ತಾಯಿನೋ ಆ ಕುಟುಂಬದವರು ತೀರಿ ಹೋದಾಗ ಮನೆ ಪರಿಸ್ಥಿತಿ ಹೆಂಗಿರುತ್ತೆ? 1 ದಿನ 2 ದಿನ ಅಂದರೆ ಕಳ್ಕೊಂಡವರ ಆ ಚಿಂತೆಯಲ್ಲೇ, ಕಳ್ಕೊಂಡವರ ಆ ಯೋಚನೆಯಲ್ಲೇ, ಅವ್ರ ಚಿಂತೆಯಲ್ಲೇ, ಅವ್ರ ಯೋಚನೆಯಲ್ಲೇ, ಅವ್ರ ನೆನಪಲ್ಲೇ, ಅವ್ರ ಫೀಲಿಂಗಲ್ಲೇ, ಅವ್ರ ಯೋಚನೆಯಲ್ಲೇ ಹೆಂಗೆ ಒಂದು ಚಿಂತೆ ಮಾಡುತ್ತಾ ಕೊರಗ್ತಾ ಇರ್ತಾರೋ, ಇವರು ಸಹ ಶಿಷ್ಯರು ಯೇಸು ಸ್ವಾಮಿನ ಕಳ್ಕೊಂಡು ಯೇಸು ಸ್ವಾಮಿ ಮರಣ ಹೊಂದಿದನಂತ ಅದೇ ಚಿಂತೆಯಲ್ಲಿ, ಅದೇ ಬಾಧೆಯಲ್ಲಿ, ಅದೇ ವೇದನೆಯಲ್ಲಿ, ಅದೇ ಕೊರಗುತ್ತಾ ಅವರು ಒಂದು ಮನೆಯಲ್ಲಿ ಕೂತ್ಕೊಂಡಾಗ ಏಸಯ್ಯ ಮನೆಯಲ್ಲಿ ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಪ್ರತ್ಯಕ್ಷನಾಗಿ ಆತನು ಒಂದು ಮಾತು ಹೇಳ್ತಾನೆ. ಅವರೆಲ್ಲರೂ ಡಲ್ ಆಗಿರೋದು ನೋಡಿ, ಅವರೆಲ್ಲರೂ ಚಿಂತೆಯಲ್ಲಿರೋದು ನೋಡಿ, ಅವರೆಲ್ಲರೂ ಕೊರಗ್ತಾ ಇರೋದು ನೋಡಿ, ಅವರೆಲ್ಲರೂ ವೇದನೆ ಪಡ್ತಾ ಇರೋದು ನೋಡಿ, ಅವರೆಲ್ಲರೂ ಕಣ್ಣೀರು ಸುರಿಸ್ತಾ ಇರೋದು ನೋಡಿ, ಒಂದು ಮಾತು ಹೇಳ್ತಾನೆ, ನಿಮಗೆ ಮೊದಲು ಸಮಾಧಾನವಾಗಲಿ, ನಿಮಗೆ ಮೊದಲು ಸಮಾಧಾನವಾಗಲಿ ಅಂತ ಹೇಳ್ತಾರೆ యేసయ్య. ಹಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಎಷ್ಟೋ ಜನ ಸಂತೋಷ ಇಲ್ದಂಗೆ ಜೀವನ ಮಾಡ್ತಾ ಇದ್ದಾರೆ, ಸಮಾಧಾನ ಇಲ್ದಂಗೆ ಜೀವನ ಮಾಡ್ತಾ ಇದ್ದಾರೆ, ನೆಮ್ಮದಿ ಇಲ್ದಂಗೆ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಸಂತೋಷ ಇಲ್ಲದೆ, ಯಾರು ಸಮಾಧಾನ ಇಲ್ಲದೆ, ಯಾರು ನೆಮ್ಮದಿ ಇಲ್ಲದೆ, ಯಾರು ಮನಃಶಾಂತಿ ಇಲ್ಲದೆ ಗಲಿಬಿಲಿಯಲ್ಲಿ, ಕಳವಳದಲ್ಲಿ, ಅಸಮಾಧಾನದಲ್ಲಿ, ಕೊರಗಿನಲ್ಲಿ ಜೀವನ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಒಂದು ಶುಭ ವಾರ್ತೆ. యేసయ్య ಹೇಳ್ತಾನೆ, ಹಲ್ಲೆಲೂಯಾ, ಈಗ ದೇವರಿಗೆ ಸ್ತೋತ್ರ, ನಿಮಗೆ ಸಮಾಧಾನವಾಗಲಿ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ಸಂತೋಷ ಕೊಡ್ತೇನೆ, ನಾನು ನಿಮ್ಗೆ ಆನಂದ ಕೊಡ್ತೇನೆ. ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಬಾಧೆ ಪಡುವಂಥ ಅವಶ್ಯಕತೆ ಇಲ್ಲ, ನೀವು ಕೊರಗುವಂಥ ಅವಶ್ಯಕತೆ ಇಲ್ಲ. ಈಗ ನಾನೇ ನಿಮ್ಮ ಪಕ್ಷ ಇದ್ದೇನೆ, ನಿಮ್ಮ ಸಂಗಡ ಇದ್ದೇನೆ. ಯೇಸು ಹೇಳ್ತಾನೆ, ನಿಮಗೆ ಸಮಾಧಾನವಾಗಲಿ. ಯಾಕೆ? ಅಯ್ಯೋ ನಮ್ಮ ದೇವರು ದೂರ ಆದನು, ಅಯ್ಯೋ ನಮ್ಮ ದೇವ್ರು ನಾವು ಕಳ್ಕೊಂಡು, ನಮ್ಮ ದೇವ್ರು ಸತ್ತೋದನಂತ ನೀವು ಚಿಂತೆ ಮಾಡ್ತಾ ಇದ್ದೀರಿ. ಈಗ ನೋಡ್ರಿ, ನಾನು ಎದ್ದು ಬಂದಿದ್ದೇನೆ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ. ಓಕೆ ಮಗನಿ ಮಗಳೇ, ಸಹೋದರ ಸಹೋದರಿ, ದೇವ ಎಂಥ ಕ್ರಿಸ್ತನ ಇವತ್ತು ಒಂದು ಶುಭಾರ್ಥ ಏನು ಗೊತ್ತಾ? ನೀನೇನು ಚಿಂತೆಯಿಂದ ಬಂದಿಯೋ ನನಗೆ ಗೊತ್ತಿಲ್ಲ, ಯಾವ ಬಾಧೆಯಲ್ಲಿ ಬಂದಿಯೋ ನನಗೆ ಗೊತ್ತಿಲ್ಲ, ಯಾವ ಕೊರಗಿನಲ್ಲಿ ಬಂದಿಯೋ ನಮಗೆ ಗೊತ್ತಿಲ್ಲ, ಎಂಥ ವೇದನೆಯಲ್ಲಿ ಬಂದಿಯೋ ಗೊತ್ತಿಲ್ಲ, ಅಸಮಾಧಾನ ಬಂದಿಯೋ ಗೊತ್ತಿಲ್ಲ. ನಾನು ದೇವ್ರು ಹೇಳ್ತೀನಿ, ಇವತ್ತು ನೀವು ಯಾರಾದನ್ನು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸಮಾಧಾನ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ಸಂತೋಷ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ನೆಮ್ಮದಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ಧೈರ್ಯ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಆ ಧೈರ್ಯ ಕೊಡೋದು ಯಾರು ಗೊತ್ತಾ? ಒಬ್ಬ ವ್ಯಕ್ತಿ ಅಲ್ಲ, ಒಂದು ಕುಟುಂಬದವರಲ್ಲ, ಪಾಸ್ಟರ್ ಅಲ್ಲ, ಪ್ರವಾದಿ ಅಲ್ಲ, ಸೃಷ್ಟಿಕರ್ತನಾದ యేసయ్య ನಿಮಗೆ ಇವತ್ತು
ಸಮಾಧಾನ ಕೊಡ್ತಾ ಇದ್ದಾನೆ. ಸಮಾಧಾನ ಕೊಡುವ ದೇವರ ಮುಂದೆ ನಾವೆಲ್ಲರಿದ್ದೇವೆ. ನಾನು ಯೋಚನೆ ಮಾಡ್ಕೊತೀನಿ, ಒಬ್ಬೊಬ್ಬ ಈ ಲೋಕದಲ್ಲಿ ಭಾಳ ಮಂದಿ ಡಾಕ್ಟರ್ ಇರ್ತಾರೆ. ಅವ್ರು ಬೋರ್ಡ್ ಹಾಕಿರ್ತಾರೆ, ನಾನು BP ಕಾಯಿಲೆ ನೋಡೋ ಡಾಕ್ಟ್ರು, ನಾನು ಶುಗರ್ ನೋಡೋ ಡಾಕ್ಟ್ರು, ನಾನು ಕಣ್ಣು ನೋಡೋ ಡಾಕ್ಟ್ರು, ನಾನು ಹಾರ್ಟ್ ನೋಡೋ ಡಾಕ್ಟ್ರು, ನಾನು ಕಿಡ್ನಿ ನೋಡೋ ಡಾಕ್ಟ್ರು ಅಲ್ವಾ. ಹೀಗೆ ಎಲ್ಲರೂ ಅಂದರೆ ಆ ಡಾಕ್ಟ್ರ್ ಹತ್ರ ಹೋದರೆ, ಅಂದರೆ BP ನೋಡೋ ಡಾಕ್ಟ್ರ್ ಹತ್ರ ಹೋದರೆ BP ಕಾಯಿಲೆ ಬಿಡುಗಡೆ ಆಗುತ್ತೆ. ಶುಗರ್ ಕಾಯಿಲೆ ನೋಡೋ ಡಾಕ್ಟ್ರ್ ಹತ್ರ ಹೋದರೆ ಶುಗರ್, ಹಾರ್ಟ್ ನೋಡೋ ಡಾಕ್ಟ್ರ್ ಹತ್ರ ಹೋದರೆ ಹಾರ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತಲೆಗೆ ಏನಾದರೂ ಏಟ್ ಬಿದ್ದಿರ್ತದಲ್ವಾ, ಅದಕ್ಕೆ ಸಂಬಂಧಪಟ್ಟ ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ಕ್ಲಿಯರ್ ಆಗುತ್ತೆ. ಆಮೇನ್. ನಿಮಗೆ ಸಮಾಧಾನ ಬೇಕಂದ್ರೆ, ನಿಮಗೆ ಸಂತೋಷ ಬೇಕಂದ್ರೆ, ನಿಮಗೆ ನೆಮ್ಮದಿ ಬೇಕಂದ್ರೆ ನಮಗೊಬ್ಬ ಡಾಕ್ಟ್ರ್ ಇದ್ದಾನೆ. ಆತನ ಬಳಿಗೆ ಬಂದ್ರೆ ನೀವು ಸಮಾಧಾನ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಸಂತೋಷ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ನೀವು ನೆಮ್ಮದಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಧೈರ್ಯ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ, ನೀವು ಬಲ ಹೊಂದ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನೊಂದು ಮಾತು ಹೇಳ್ತೇನೆ, ದೇವ್ರಿಗೆ ಸ್ತೋತ್ರ. ಕೆಲವು ಡಾಕ್ಟ್ರು BP ಸಂಬಂಧಪಟ್ಟ ಡಾಕ್ಟರ್ BP ಕಾಯಿಲೆ ಮಾತ್ರ ನೋಡ್ತಾರೆ. ಶುಗರಿಗೆ ಸಂಬಂಧಪಟ್ಟ ಡಾಕ್ಟರ್ ಶುಗರ್ ಕಾಯಿಲೆ ಮಾತ್ರ ನೋಡ್ತಾರೆ. ತಲೆಗೆ ಏನಾದ್ರು ಪ್ರಾಬ್ಲಮ್ ಆದರೆ ತಲೆಗೆ ಸಂಬಂಧಪಟ್ಟಂಥ ಡಾಕ್ಟ್ರು ತಲೆ ಪ್ರಾಬ್ಲಮ್ ಮಾತ್ರ ನೋಡ್ತಾರೆ. ಕಣ್ಣಿಗೆ ಸಂಬಂಧಪಟ್ಟಂಥ ಡಾಕ್ಟ್ರು ಕಣ್ಣಿಗೆ ಪ್ರಾಬ್ಲಮ್ ಮಾತ್ರ ನೋಡ್ತಾರೆ. ಹಾರ್ಟಿಗೆ ಏನಾದರೂ ತೊಂದರೆ ಆದರೆ ಹಾರ್ಟಿಗೆ ಸಂಬಂಧಪಟ್ಟ ಡಾಕ್ಟ್ರು ನೋಡ್ತಾರೆ. ಅದು ನಮ್ಮ ಡಾಕ್ಟ್ರ್ ಏನು ಗೊತ್ತಾ? ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ನಾನೇ. ದೇವರಿಗೆ ಸ್ತೋತ್ರ. ನಮ್ಮ ಡಾಕ್ಟ್ರು ಎಲ್ಲ ರೋಗ ನೋಡ್ತಾರೆ. ವಾಕ್ಯ ಹೇಳುತ್ತೆ, ಸಮಸ್ತ ರೋಗಗಳನ್ನು ನಾನು ಬಿಡುಗಡೆ ಮಾಡಿ, ನಾನು ಸ್ವಸ್ಥ ಮಾಡಿ, ನಾನು ಗುಣ ಮಾಡಿ, ನಾನು ನಿಮಗೆ ಸಮಾಧಾನ ಕೊಡ್ತಾ ಇದ್ದೇನೆ. ಆಮೇಲೆ ಎಂತ ದೇವರು, ನಿಜ ಹೇಳ್ತೇನೆ, ಸಮಾಧಾನ ಕೊಡುವ ದೇವರು. ಮಗನಿ ಮಗಳೇ, ಸೋದ್ರೆ ಚೆನ್ನಾಗಿ ಹೇಳ್ರಿ, ಪಕ್ಕದವ್ರು ಹೇಳ್ರಿ, ಅಕ್ಕ ಜೋರಾಗಿ ಹೇಳ್ರಿ, ಅಕ್ಕ ಭಯಪಡಬೇಡ, ಅಣ್ಣ ಭಯಪಡಬೇಡ, ಹೆದರಬೇಡ. ಸಮಾಧಾನ ಇಲ್ವಾ? ಶಾಂತಿ ಇಲ್ವಾ? ನೆಮ್ಮದಿನೇ ಇಲ್ವಾ? ಇವತ್ತು ಸಮಾಧಾನ ಕೊಡುವ ದೇವರು ನಮಗಿದ್ದಾನೆ. ಧೈರ್ಯವಾಗಿರೋ. ಆಮೇನ್. ಬೈಬಲಲ್ಲಿ ಮಾರ್ಕ ಬರೆಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ಒಂದು ಸ್ಟೋರಿ ಬರುತ್ತೆ. ಏನು ಸ್ಟೋರಿ ಗೊತ್ತಾ? ಅಲ್ಲಿ ಒಬ್ಬ ಹೆಣ್ಮಗಳಿಗೆ ರಕ್ತ ಕುಸುಮ ರೋಗ ಬಂದಿದೆ. ರಕ್ತ ಕುಸುಮ ರೋಗ ಬಂದು ಎಷ್ಟು ದಿವಸ ಅಂದರೆ, ಎಷ್ಟು ವರ್ಷ ಅಂದರೆ 12 ವರ್ಷ ರಕ್ತ ಕುಸುಮ ರೋಗ ಬಂದಿದೆ. ನಿಮಗೆ ಗೊತ್ತಿದೆ ಈ ಸ್ಟೋರಿ. ಈ ರಕ್ತ ಕುಸುಮ ರೋಗ ಬಂದಾಗ ಆಕೆ ಬಹಳ ಡಾಕ್ಟ್ರ್ ಹತ್ರ ಹೋಗಿದ್ದಾಳೆ, ಬಹಳ ಹಣ ಖರ್ಚು ಮಾಡಿದ್ದಾಳೆ, ಎಲ್ಲ ಕಡೆ ತಿರುಗಿದಾಳೆ. ಎಲ್ಲ ಕಡೆ ತಿರುಗಿದ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡಿದ್ರು, ಅನೇಕ ಡಾಕ್ಟ್ರುಗಳ ಹತ್ರ ತೋರಿಸಿದ್ರು ಕೂಡ ಆಕೆ ರೋಗ ಇನ್ನೂ ಹೆಚ್ಚಾಯಿತ ಹೊರತು ರೋಗ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಯಾವಾಗ ಕೈಯಾಗಿರೋ ಹಣ ಖಾಲಿ ಆಯಿತು, ಎಲ್ಲ ಡಾಕ್ಟ್ರುಗಳ ಹತ್ರ ಹೋದ್ಲು, ಸಾವಿರಾರು ಗಟ್ಟಲೆ ದುಡ್ಡು ಸುರಿದ್ಲು. ಆ ಡಾಕ್ಟ್ರ್ ಹತ್ರ, ಈ ಡಾಕ್ಟ್ರ್ ಹತ್ರ, ಎಲ್ಲ ಕಡೆ ದುಡ್ಡು ಸುರಿದ್ಲು. ಯಾವ ಡಾಕ್ಟ್ರು ಕೂಡ ಆಕೆ ರೋಗನ ಬಿಡುಗಡೆ ಮಾಡಲಿಲ್ಲ. ಆಕೆಗೆ ಅರ್ಥ ಆಯಿತು, ಇಷ್ಟು ಡಾಕ್ಟ್ರ್ ಹತ್ರ ತಿರುಗಿದ್ದೀನಿ, ಇಷ್ಟು ಲಕ್ಷಗಳು ನಾನು ಖರ್ಚು ಮಾಡಿದ್ದೀನಿ, ಯಾವ ಡಾಕ್ಟ್ರು ನನ್ನ ರೋಗನ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಇನ್ನು ನನಗೆ ಮರಣನೇ ಗತಿ, ಇನ್ನು ನನಗೆ ಸಾವೇ ಗತಿ, ಇನ್ನು ನನಗೆ ಬೇರೆ ಆಪ್ಷನ್ ಇಲ್ಲ ಅಂಥೇಳಿ ಏನು ಮಾಡ್ತಾ ಇದ್ದಾಳೆ, ಇನ್ನು ಸಾವಿಗೆ ಹತ್ರ ಆಗ್ತಾ ಇದ್ದಾಳೆ. ದೇಹ ಎಲ್ಲ ಒಣಗೋಗಿದೆ, ಬಲಹೀನಳಾಗಿದ್ದಾಳೆ, ನಿಶಕ್ತಿಯಲ್ಲಿದ್ದಾಳೆ, ಸಾವಿಗೆ ಹತ್ತಿರವಾಗಿದ್ದಾಳೆ. ಅಂಥ ಒಂದು ಸ್ಥಿತಿಯಲ್ಲಿ, ಚೆನ್ನಾಗಿ ಕೇಳಬೇಕು, ಅಂಥ ಒಂದು ಸ್ಥಿತಿಯಲ್ಲಿ ದೇವರಿಗೆ ಸ್ತೋತ್ರ, ಚೆನ್ನಾಗಿ ಕೇಳ್ರಿ, ಅಂಥ ಒಂದು ಸ್ಥಿತಿಯಲ್ಲಿ ಆಕೆ ಒಂದು ತೀರ್ಮಾನ ಮಾಡಿದಾಳೆ. ಏನು ತೀರ್ಮಾನ ಮಾಡಿದಾಳೆ ಅಂದರೆ,
ಆ ಊರಿಗೆ ಯೇಸು ಸ್ವಾಮಿ ಬಂದಿದ್ದಾನಂತ ಆಕೆಗೆ ಯಾರೋ ಹೇಳ್ತಾರೆ. ಯೇಸು ಸ್ವಾಮಿ ಬಂದನಂತೇಳಿ ಗೊತ್ತಾಗಿ ಏನು ಮಾಡಿದಾಳೆ ಅಂದರೆ, ಯೇಸು ಸ್ವಾಮಿ ಹತ್ರ ಹೋಗಿದ್ದಾಳೆ. ಯೇಸು ಸ್ವಾಮಿ ಗುಂಪಿನ ಮಧ್ಯದಲ್ಲಿದ್ದಾನೆ. ಗುಂಪಿನ ಮಧ್ಯದಲ್ಲಿರುವಾಗ ಆ ಗುಂಪಲ್ಲೇ ಹಿಂದಿನಿಂದ ಹೋಗಿ ಯೇಸು ಸ್ವಾಮಿ ವಸ್ತ್ರವನ್ನು ಮುಟ್ಟಿದಾಳೆ. 12 ವರ್ಷದಿಂದ ಇರುವಂಥ ರಕ್ತ ಕುಸುಮ ರೋಗ ಅದೇ ಕ್ಷಣದಲ್ಲಿ ಬಿಡುಗಡೆ ಆಗಿದೆ. ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ. ಮಗನಿ ಮಗಳೇ, ಸೋದರ ಸೋದರಿ, ನಿಮ್ಮಲ್ಲಿ ಕೂಡ ಅನೇಕ ಜನ ಇನ್ನೆಷ್ಟು ಕಾಲಪ್ಪ ಈ ಒಂದು ಕಾಯಿಲೆ, ಇನ್ನೆಷ್ಟು ಕಾಲಪ್ಪ ಈ ನೋವು ಸಹಿಸ್ಕೊಳ್ಳಿ, ಇನ್ನೆಷ್ಟು ಕಾಲಪ್ಪ ಈ ಬಾಧೆ ಸಹಿಸ್ಕೊಳ್ಳಿ, ಇನ್ನೆಷ್ಟು ಕಾಲಪ್ಪ ಈ ಬಡತನ ಸಹಿಸ್ಕೊಳ್ಳಿ, ಇನ್ನೆಷ್ಟು ಕಾಲಪ್ಪ ಈ ಅವಮಾನ ಸಹಿಸ್ಕೊಳ್ಳಿ, ಇನ್ನೆಷ್ಟು ಕಾಲಪ್ಪ ಈ ಹಿಂಸೆ ಸಹಿಸ್ಕೊಳ್ಳಿ, ಇನ್ನೆಷ್ಟು ಕಾಲಪ್ಪ ಈ ಸೋಲಿನ ಜೀವಿತ, ಇನ್ನೆಷ್ಟು ಕಾಲಪ್ಪ ಈ ಒಂದು ಅನಾರೋಗ್ಯ, ಇನ್ನೆಷ್ಟು ಕಾಲಪ್ಪ ಈ ಅವಮಾನ. ಸುಮ್ಮನೆ ಬದುಕೋದಕ್ಕಿಂತ ಸಾಯದ ಮೇಲಂತೇಳಿ ಒಂದು ವೇಳೆ ಬಾಧೆಯಲ್ಲಿ ಜೀವಿಸ್ತಾ ಇದೆಯೋ ಏನೋ. ನಿನ್ನ ಪರಿಸ್ಥಿತಿ ಕೂಡ ಒಂದು ವೇಳೆ ಸತ್ತು ಹೋದ ಒಂದು ಪರಿಸ್ಥಿತಿ ಇರ್ಬೋದು. ಎಲ್ಲಿವರೆಗಪ್ಪ ಈ ಕಷ್ಟ, ಎಲ್ಲಿವರೆಗಪ್ಪ ಈ ಕಣ್ಣೀರು, ಎಲ್ಲಿವರೆಗಪ್ಪ ಈ ಬಾಧೆ, ಎಲ್ಲಿವರೆಗಪ್ಪ ಈ ವೇದನೆ ಅಂತೇಳಿ ನೀನು ಕೂಡ ಬಾಧೆ ಪಡ್ತಿರ್ಬೋದು. ಸಮಾಧಾನ ಕಳ್ಕೊಂಡು ಜೀವಿಸ್ತಾ ಇರ್ಬೋದು, ನೆಮ್ಮದಿ ಕಳ್ಕೊಂಡು ಜೀವಿಸ್ತಾ ಇರ್ಬೋದು, ಸಂತೋಷ ಕಳ್ಕೊಂಡು ಜೀವಿಸ್ತಾ ಇರ್ಬೋದು, ಮನಃಶಾಂತಿನೇ ಇಲ್ಲದೆ ಇರ್ಬೋದು. ಇನ್ನು ಯಾರಪ್ಪ ಈ ಕಷ್ಟದಿಂದ ಹೊರಗೆ ತರ್ತಾರಪ್ಪ, ಇನ್ನು ಎಲ್ಲಿ ಹೋಗ್ಲಪ್ಪ, ಯಾರು ಈ ಕಷ್ಟದಿಂದ ಹೊರಗೆ ತರ್ತಾರಪ್ಪ ಅಂತ ನೀನು ಬಾಧೆ ಪಡ್ತಿರ್ಬೋದು. ಇವತ್ತು ನನ್ನ ದೇವರು ಹೇಳ್ತಾನೆ, ಯಾವ ದೇವರಾದ ರಕ್ತ ಕುಸುಮ ರೋಗಿನ ಮರಣಕರವಾದ ಪರಿಸ್ಥಿತಿಯಿಂದ ಹೊರಗೆ ತಂದು ಸಮಾಧಾನ ಕೊಟ್ಟನೋ, ಇವತ್ತು ಕೂಡ ಸಮಾಧಾನ ಕಳ್ಕೊಂಡು ಬಂದ ನಿನ್ನ ಜೀವನದಲ್ಲಿ ಕೂಡ, ಶಾಂತಿ ಕಳ್ಕೊಂಡು ಬಂದ ನಿನ್ನ ಜೀವನದಲ್ಲಿ ಕೂಡ, ಆರೋಗ್ಯ ಕಳ್ಕೊಂಡು ಬಂದ ನಿನ್ನ ಜೀವನದಲ್ಲಿ ಕೂಡ, ಈಗ ನೆಮ್ಮದಿ ಕಳ್ಕೊಂಡು ಬಂದಂತ ನಿನ್ನ ಜೀವನದಲ್ಲಿ ಕೂಡ ದೇವರ ಅದ್ಭುತ ಮಾಡಿ, ದೇವರ ಆಶೀರ್ವಾದ ಮಾಡಿ, ದೇವರು ಸ್ವಸ್ಥಪಡಿಸಿ ನಿನ್ನ ಜೀವಿತದಲ್ಲಿ ಕೂಡ ದೇವರ ಅದ್ಭುತ ಮಾಡೋ ದೇವರಾಗಿದ್ದಾರೆ. ಆಮೇನ್. ರಕ್ತ ಕುಸುಮ ರೋಗ ಅನ್ಕೊಳ್ಳಿ, ಇನ್ನು ನನಗೆ ಸಾವೇ ಗತಿ, ಇನ್ನು ನನಗೆ ಮರಣನೇ ಗತಿ. 12 ವರ್ಷ ಬಾಧೆ ಪಡ್ತಾ ಇದ್ದೀನಿ, ಉತ್ತರ ಇಲ್ಲ, ಇನ್ನು ನನಗೆ ಸಾವೇ ಗತಿ. ಒಂದು ಮಾತು ಹೇಳ್ತೀನಿ, ದೇವರ ಆಕೆನ ಆ ರೋಗದಿಂದ ಹೊರಗೆ ತಂದು ದೇವರು ಸಮಾಧಾನ ಕೊಟ್ಟಿದ್ದಾನೆ. ಇವತ್ತು ನಿನ್ನನ್ನು ಕಷ್ಟದಿಂದ ಹೊರಗೆ ತಂದು, ಬಾಧೆಯಿಂದ ಹೊರಗೆ ತಂದು, ಕಾಯಿಲೆಯಿಂದ ಹೊರಗೆ ತಂದು, ಸಾಲದಿಂದ ಹೊರಗೆ ತಂದು, ಕಣ್ಣೀರಿನಿಂದ ಹೊರಗೆ ತಂದು, ಮರಣಕರವಾದ ಪರಿಸ್ಥಿತಿಯಿಂದ ಕೂಡ ಹೊರಗೆ ತಂದು ಇವತ್ತು ನಿನಗೆ ಸಮಾಧಾನ ಕೊಡುವ ದೇವರಾಗಿದ್ದಾನೆ. ಎಂತ ದೇವರು, ಎಂತ ದೇವರು, ಸಮಾಧಾನ ಕೊಡುವ ದೇವರು. ಆಮೇನ್. ಪ್ರೈಸ್ ದಿ ಲಾರ್ಡ್. ಮಗನಿ ಮಗಳೇ, ಸೋದರಿ ಚೆನ್ನಾಗಿ ಹೇಳ್ರಿ. ಯೇಸು ಸ್ವಾಮಿ ಜೊತೆಗೆ, ಯೇಸು ಸ್ವಾಮಿ ಎರ್ಕೊಪ್ಪ ಎಲ್ಲಿ ಚೆನ್ನಾಗಿ ಹೇಳ್ರಿ, ಯೇಸು ಸ್ವಾಮಿ ಒಂದು ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ರಕ್ತ ಕುಸುಮ ರೋಗಿ ಇರುವಂಥ ಒಂದು ಗ್ರಾಮಕ್ಕೆ ಯೇಸು ಸ್ವಾಮಿ ಹೋದ್ನಲ್ವಾ. ಚೆನ್ನಾಗಿ ಹೇಳ್ರಿ, ಯೇಸು ಸ್ವಾಮಿ ನೋಡಕ್ಕ ಯೇಸು ಸ್ವಾಮಿ ಹತ್ರ ಸಮಸ್ಯೆ ಇರೋರು ಭಾಳ ಜನ ಹೋದರು. ಯೇಸು ಸ್ವಾಮಿ ಹತ್ರ ಸಮಸ್ಯೆಯಲ್ಲಿರೋರು, ಕಷ್ಟದಲ್ಲಿರೋರು, ರೋಗದಲ್ಲಿರೋರು, ಕಾಯಿಲೆಗಳಲ್ಲಿರೋರು, ಕಣ್ಣೀರಿನಲ್ಲಿರೋರು, ಬಾಧೆಯಲ್ಲಿರೋರು ಭಾಳ ಜನ ಹೋದರು. ಆದರೆ ಯಾರೂ ಸ್ವಸ್ಥತೆ ಆಗಲಿಲ್ಲ, ಯಾರಿಗೂ ಉತ್ತರ ಸಿಗಲಿಲ್ಲ. ಒಬ್ಬರಿಗೆ ಮಾತ್ರ ಸ್ವಸ್ಥತೆ ಸಿಕ್ತು, ಒಬ್ಬರಿಗೆ ಮಾತ್ರ ಅದ್ಭುತ ಆಯಿತು. ಯಾರಿಗೆ? ಹಿಂದಿರೋರು ಹೇಳಬೇಕು. ಒಬ್ಬರಿಗೆ ಮಾತ್ರ ಸ್ವಸ್ಥತೆ ಆಯಿತು. ಭಾಳ ಜನ ಹೋದ್ರೆ ಸ್ವಾಮಿ ಹತ್ರ, ಆದರೆ ಓದವರಿಗೆಲ್ಲ ಸ್ವಸ್ಥತೆ ಆಗಲಿಲ್ಲ, ಓದವರಿಗೆಲ್ಲ ಅದ್ಭುತ ಆಗಲಿಲ್ಲ, ಓದವರಿಗೆಲ್ಲ ಬಿಡುಗಡೆ ಆಗಲಿಲ್ಲ. ಒಬ್ಬರಿಗೆ ಮಾತ್ರ ಸ್ವಸ್ಥತೆ ಆಯಿತು, ಒಬ್ಬರಿಗೆ ಮಾತ್ರ ಸಮಾಧಾನ ಸಿಕ್ತು. ರಕ್ತ ಕುಸುಮ ರೋಗಿಗೆ ಯಾಕೆ? ಪ್ರಾರಂಭದಿಂದಲೂ ಏಸಯ್ಯ, ನಮ್ಮ ಏಸಯ್ಯ ಒಂದು ಮಾತು ಹೇಳಿದ್ದಾನೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಈ ಕಡೆಯವರು ಹೇಳಿಲ್ಲ, ಪ್ರಾರಂಭದಿಂದ ಏಸಯ್ಯ ಒಂದು ಮಾತು ಹೇಳೋಣ, ನಂಬುವವರಿಗೆ ಎಲ್ಲವೂ ಸಾಧ್ಯ. ಯಾರು ನನ್ನ ನಂಬುತ್ತಾರೋ, ಯಾರು ನನ್ನ ಮೇಲೆ ವಿಶ್ವಾಸ ಇಡ್ತಾರೋ ಅವ್ರ ಜೀವನದಲ್ಲಿ ಎಂತ ಅದ್ಭುತ ಬೇಕಾದ್ರೆ ಮಾಡ್ತೇನೆ. ರಕ್ತ ಕುಸುಮ ರೋಗಿ ನಂಬಿದ್ಲು, ರಕ್ತ ಕುಸುಮ ರೋಗಿ ವಿಶ್ವಾಸ ಇಟ್ಲು, ರಕ್ತ ಕುಸುಮ ರೋಗಿ ಭರವಸೆ ಇಟ್ಲು.
ಅದಕ್ಕೆ 12 ವರ್ಷ ಇರುವಂತ ರೋಗದಿಂದ ದೇವರ ಆಕೆಯನ್ನು ಹೊರಗಡೆ ತಂದಿದ್ದಾನೆ. ಇವತ್ತು ಸಹ ಆಮೇನ್. ರಕ್ತ ಕುಸುಮ ರೋಗಿ ತರ ನಿನ್ ದೇವ್ರ ಮೇಲೆ ನಂಬಿಕೆ ಇಡೋದಾದರೆ, ರಕ್ತ ಕುಸುಮ ರೋಗಿ ತರ ನಿನ್ ದೇವ್ರ ಮೇಲೆ ಭರವಸೆ ಇಡೋದಾದರೆ, ದೇವ್ರ ಮೇಲೆ ವಿಶ್ವಾಸ ಇಡೋದಾದರೆ, ಇವತ್ತು ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ಬರಿಗೈಯಿಂದ ಹೋಗಲ್ಲ. ಇಲ್ಲಿಂದ ಶಕ್ತಿ ಹೊಂದಿ, ಬಲ ಹೊಂದಿ, ಬಿಡುಗಡೆ ಹೊಂದಿ, ಸೌಖ್ಯ ಹೊಂದಿ, ಅದ್ಭುತ ಹೊಂದಿ, ಮಾತ್ಕಾರ್ಯ ಹೊಂದಿ. ನೀನು ಆಶೀರ್ವದಿಸಲ್ಪಟ್ಟು ಇಲ್ಲಿಂದ ಹೋಗ್ತಾ ಇದೀಯಾ? ಪಕ್ಕದವನು ಹೇಳಿ, ದೇವ್ರ ಮೇಲೆ ನಂಬಿಕೆ ಇಡು. ಆಗುತ್ತೋ ಇಲ್ಲೋ, ಚೆನ್ನಾಗಾಗ್ತೀನೋ ಇಲ್ಲೋ, ಅದು ನಂಬಿಕೆ ಅಲ್ಲ, ಅದು ಅಪನಂಬಿಕೆ. ಉಳಿತೀನೋ ಇಲ್ಲೋ, ಇವತ್ತು ಗೊಟ್ಟಕ್ಕಂತೀನೋ ನಾಳೆ ಗೊಟ್ಟಕ್ಕಂತೀನೋ, ಗೊಟ್ಟಕ್ಕಂದೆ ಅಂತೀಯಾ? ನೀನು ನಂಬು, ದೇವ್ರ ನಂಬು. ರಕ್ತ ಕುಸುಮ ರೋಗಿ ಹೆಂಗೆ ನಂಬಿದ್ಲಂದ್ರೆ, ನಿಜ ನಾನು ಯೇಸುವಿನ ವಸ್ತ್ರನ ಮುಟ್ಟಿದರೆ ಸಾಕು, ನಾನು ಗುಣ ಆಗ್ತೀನಿ. ಗುಣ ಆದ್ಲು. ನಮ್ಮ ಆರಾಧನೆಗೆ, ನಮ್ಮ ಸಭೆಗೆ ಒಬ್ಬ ತಂದೆ ಕ್ಯಾನ್ಸರ್ ಇರುವಂಥ ಒಬ್ಬ ಮಗಳನ್ನ ಆರಾಧನೆ ಕರ್ಕೊಂಬಂದರು. ಯಾರೋ ಸುವಾರ್ತೆ ಹೇಳಿದ್ದಕ್ಕೆ ಕ್ಯಾನ್ಸರ್, ಹೊಟ್ಟೆ ಎಲ್ಲ ಬಾತ್ಕೊಂಡಿದೆ. ಆಸ್ಪತ್ರೆಯಿಂದ ಅಪ್ಪ ಉಳಿಯಲ್ಲ, ಏನಿಲ್ಲ, ಲಾಸ್ಟ್ ಸ್ಟೇಜಲ್ಲಿದ್ದಾಳೆ, ಆಗಲ್ಲ, ಕರ್ಕೊಂಡೋಗು, ಇರೋವರೆಗೆ ಚೆನ್ನಾಗಿ ತೋರಿಸು, ಇರೋವರೆಗೆ ಚೆನ್ನಾಗಿ ತಿನ್ನಿಸು, ಚೆನ್ನಾಗಿ ಕಾಪಾಡು, ಒಂದಿನ ಸತ್ತೋದ್ರೆ ಮಣ್ಣು ಮಾಡಿ ಹೋಗು ಅಂತೇಳಿ ಕಳಿಸ್ಯಾರಂತೆ ಡಾಕ್ಟ್ರು. ಇನ್ನೇನು ನನ್ನ ಮಗಳು ಸತ್ತೋಗ್ತಾಳಂತ ತಂದೆ ಫಿಕ್ಸ್ ಆಗಿದ್ದಾನೆ, ತಾಯಿ ಫಿಕ್ಸ್ ಆಗಿದ್ದಾಳೆ, ಅಣ್ಣ ತಮ್ಮದ್ರು ಫಿಕ್ಸ್ ಆಗಿದ್ದಾರೆ, ಬಂಧುಗಳು ಸಾಯ್ತಾಳಂತ ಫಿಕ್ಸ್ ಆಗಿದ್ದಾರೆ. ಯಾರೋ ನಿಮ್ಮಂಥವ್ರು ಸ್ವಾರ್ಥೇಳಿ, ನಮ್ಮ ದೇವ್ರು ದೊಡ್ಡ ದೇವರು. ಇಂಥ ಎಷ್ಟೋ ಮಂದಿ ಕ್ಯಾನ್ಸರ್ನ ಪ್ರಾರ್ಥನೆ ಮೂಲಕ ನಮ್ಮ ಆಲಯದಲ್ಲಿ ಬಿಡುಗಡೆ ಆಗಿದ್ದು ನಾವೇ ಕಣ್ಣಾರೆ ನೋಡಿದ್ದೀವಿ. ಒಂದು ಸಾರಿ ಬಂದು ನಮ್ಮ ಆಲಯದಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ರಿ ನೋಡೋಣ ಅಂತ ಹೇಳ್ಯಾರಂತೆ. ಹೇಳಿದ್ರೆ ಆ ತಂದೆ ತಾಯಿ ತಮ್ಮ ಮಗಳನ್ನ ಆರಾಧನೆ ಕರ್ಕೊಂಬಂದಿದ್ದಾರೆ. ನಾವೆಲ್ಲರೂ ನಮ್ಮ ಆರಾಧನೆ ಹೆಂಗಿರ್ತದೆ, ನಾವೆಲ್ಲ ಹತ್ಕೊಂಡ ಕುಂತ್ಕೊಂತೀವಿ, ಭಾನುವಾರ ಚಪ್ಪಾಳೆ ತಟ್ತಾ ಇರ್ತೀವಿ, ಆಡ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ, ಕುಣಿತಾ ಇರ್ತೀವಿ, ಏನು ಮಾಡ್ತಿರ್ತೀವಿ, ಸಂತೋಷ ಪಡ್ತಿರ್ತೀವಿ. ಹಿಂದೆ ಕೂತ್ಕೊಂಡು ತಾಯಿ ಗಂಡ ಹೆಂಡ್ತಿ ಕೂತ್ಕೊಂಡು ಇವರೇನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಚಪ್ಪಾಳೆ ತಟ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನಮ್ಮ ನೋವು ನಮಗೆ, ನಮ್ಮ ಕಷ್ಟ ನಮಗೆ, ನಮ್ಮ ಮಗಳು ಸಾಯ್ತಾಳಂತ ನಮಗೆ. ಇಲ್ಲಿರೋರು ಒಬ್ಬರನ ದುಃಖದಾಗಿಲ್ಲ, ಇಲ್ಲಿರೋರು ಒಬ್ಬರನ ಅಳ್ತಾ ಇಲ್ಲ. ಇವರೆಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ಇವ್ರ ಸಂತೋಷ ಇವರಿಗೆ ಆಗಿದೆ, ಇವ್ರ ಎಂಜಾಯ್ಮೆಂಟ್ ಇವರಿಗೆ ಆಗಿದೆ. ನಮ್ಮ ಕಷ್ಟ ನಮಗಾಗಿದೆ. ಗಂಡ ಅಂತಾನೆ, ದೇ ಬಾ ಅಲ್ಲಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾವೆ, ನಮ್ಮನ್ನೆಲ್ಲಿ ನೋಡ್ತಾರೆ ಇವರೆಲ್ಲ, ಎಲ್ಲರೂ ಕುಣಿತಾ ಇದ್ದಾರೆ, ಚಪ್ಪಾಳೆ ತಡ್ತಾ ಇದ್ದಾರೆ, ನಮ್ಮನ್ನ ಯಾರು ನೋಡ್ತಾರೆ, ಹೋಗನ್ ಬಾ ಅಂತ ಅಂದರೆ ಹಂಗೆ ಹೋಗೋದು ಬೇಡ, ಸ್ವಲ್ಪ ತಡಿ, ಅವಸರ ಮಾಡಬೇಡ. ಎಲ್ಲ ಮುಗಿದ ಮೇಲೆ ಪಾಸ್ಟ್ರ್ ಅವ್ರು ಪ್ರೇಯರ್ ಮಾಡ್ತಾರಂತೆ, ಸೇವಕರು ಪ್ರಾರ್ಥನೆ ಮಾಡ್ತಾರಂದರೆ ಎಲ್ಲ ಮುಗಿದ ಮೇಲೆ ಅವಾಗ ಆರಾಧನೆ ಮುಗೀತು, ಪ್ರಾರ್ಥನೆ ಮುಗೀತು, ವಾಕ್ಯ ಮುಗೀತು. ಲಾಸ್ಟಿಗೆ ಕರ್ಕೊಂಬಂದರು, ಪ್ರಾರ್ಥನೆ ಮಾಡಿ, ದೇವರೇ ನೀನು ವಾಕ್ಯ ಹೇಳುತ್ತೆ, ನಂಬುವವನಿಗೆ ಎಲ್ಲ ಆಗುತ್ತೆ ಅಂತ, ನಂಬುವವನಿಗೆ ಎಲ್ಲ ಆಗುತ್ತೆ ಅಂತ ನಿನ್ನ ವಾಕ್ಯ ಹೇಳುತ್ತೆ. ಸಾಸಿವೆ ಕಾಳಷ್ಟು ನಂಬಿಕಿದ್ರೆ ಬೆಟ್ಟ ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಬೀಳುತ್ತಂತ ವಾಕ್ಯ ಹೇಳುತ್ತೆ. ಯೇಸುವಿನ ನಾಮದಲ್ಲಿ ಈ ಮಗಳ ಒಳಗಿರುವಂತ ಕ್ಯಾನ್ಸರ್ ಹೊರಗೋಗಲಿ. ದೇವ ಈ ಮಗಳನ್ನ ರಕ್ಷಿಸು, ದೇವ ಈ ಮಗಳನ್ನ ಕಾಪಾಡು, ದೇವ ಈ ಮಗಳನ್ನ ಮುಟ್ಟು. ನಿನ್ ಶಕ್ತಿ ತಾಕಲೆ, ನಿನ್ ಬಲ ತಾಕಲೆ, ನಿನ್ ಅಭಿಷೇಕ ತಾಕಲೆ. ನಿಜ ಹೇಳ್ತೇನೆ, ನಾನು ಅವತ್ತು ರೋಗಿಗಳಿಗೋಸ್ಕರ ಭಾರದಿಂದ ಪ್ರೇಯರ್ ಮಾಡ್ತೇನೆ, ಇವತ್ತಿಗೂ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ಭಾರದಿಂದ ಪ್ರಾರ್ಥನೆ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಪ್ರೇಯರ್ ಮುಗಿಸ್ಕೊಂಡು ಹೋದ್ರು. ಕೇಳ್ರಿ, ಪ್ರೇಯರ್ ಮುಗಿಸ್ಕೊಂಡು ಹೋಗುವಾಗ ಮಾರನೇ ಭಾನುವಾರ ಬರೋದ್ರೊಳಗಡೆ ಸತ್ಯನೇ ಹೇಳ್ತಾ ಇದ್ದೀನಿ, ನಿಜನೇ ಹೇಳ್ತಾ ಇದ್ದೀನಿ, ಆ ಹೊಟ್ಟೆ ಎಲ್ಲ ಒಳಗಡೆ ಹೋಗಿದೆ, ಮುಖ ಬಾವು ಕರಿಗಿ ಹೋಗಿದೆ, ಕಾಲಲ್ಲಿರುವಂತ ಬಾವು ಕರಿಗಿ ಹೋಗಿದೆ. ಇವತ್ತು ಆ ಮಗಳು ಸಂಪೂರ್ಣ ಕ್ಯಾನ್ಸರ್ನಿಂದ ಹೊರಗೆ ಬಂದು ಆ ತಂದೆ ಮಗಳಿಗೆ ಮದುವೆ ಮಾಡಿದಾನೆ.
ನನ್ನ ದೇವರು ಆಶ್ಚರ್ಯವಾಗಿ ಕ್ಯಾನ್ಸರ್ನಿಂದ ಹೊರಗೆ ತಂದು ಆ ಕುಟುಂಬಕ್ಕೆ ದೇವರು ಸಮಾಧಾನ ಕೊಟ್ಟಿದ್ದಾರೆ. ಯೇಸು ನಾಮದಲ್ಲಿ ಹಲ್ಲೆಲೂಯ. ಯಾರ್ಯಾರಿಗೆ ಸಮಾಧಾನ ಕಳ್ಕೊಂಡು ಇಲ್ಲಿ ಕುಂತ್ಕೊಂಡಿದ್ದೀರೋ ಯೇಸು ನಾಮದಲ್ಲಿ ಇವತ್ತು ನೀವು ಸಮಾಧಾನ ಹೊಂದಿಕೊಳ್ತಾ ಇದ್ದೀರಿ, ಶಾಂತಿ ಹೊಂದಿಕೊಳ್ತಾ ಇದ್ದೀರಿ, ನೆಮ್ಮದಿ ಹೊಂದಿಕೊಳ್ತಾ ಇದ್ದೀರಿ, ಆರೋಗ್ಯ ಹೊಂದಿಕೊಳ್ತಾ ಇದ್ದೀರಿ, ಬಿಡುಗಡೆ ಹೊಂದಿಕೊಳ್ತಾ ಇದ್ದೀರಿ, ಸೌಖ್ಯ ಹೊಂದಿಕೊಳ್ತಾ ಇದ್ದೀರಿ, ದೇವರ ಶಕ್ತಿ ಹೊಂದಿಕೊಳ್ತಾ ಇದ್ದೀರಿ, ದೇವರ ಅದ್ಭುತವಾದ ಸಮಾಧಾನ ಹೊಂದಿಕೊಳ್ತಾ ಇದ್ದಾರೆ. ದೇವರಿಗೆ ಸೋದರ ಮಗನಿ ಮಗಳೇ, ಸೋದರ ಸೋದರಿ, ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಹೇಳ್ರಿ. ದೇವ್ರಿಗೆ ಸ್ತೋತ್ರ. ಎಂಥ ದೇವರು. ನಾನು ಚಾಲೆಂಜ್ ಮಾಡ್ತೀನಿ, ಏಸಯ್ಯ ಮಕ್ಕಳಿಗಿರುವಂಥ ಸಮಾಧಾನ ಲೋಕದಲ್ಲಿ ಎಲ್ಲಿ ಇಲ್ಲ. ಎಷ್ಟೋ ಜನರ ಹತ್ರ ದುಡ್ಡಿದೆ, ಸಮಾಧಾನ ಇಲ್ಲ. ಎಷ್ಟೋ ಜನರ ಹತ್ರ ಹಣ ಇದೆ, ಸಮಾಧಾನ ಇಲ್ಲ. ಎಷ್ಟೋ ಜನ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಸಮಾಧಾನ ಇಲ್ಲ. ಎಷ್ಟೋ ಜನರ ಹತ್ರ ಕೋಟಿಗಳು ಕಾರ್ಗಳಿದೆ, ಸಮಾಧಾನ ಇಲ್ಲ. ಎಷ್ಟೋ ಜನರ ಹತ್ರ ಕೆಜಿ ಬಂಗಾರ ಇದೆ, ಸಮಾಧಾನ ಇಲ್ಲ. ಯಾಕೆ ಗೊತ್ತಾ? ಸಮಾಧಾನ ಕೊಡುವ ದೇವರು ಅವ್ರ ಜೀವನದಲ್ಲಿ ಇಲ್ಲ. ಒಂದೊಂದು ಸಾರಿ ನಮ್ಮ ಹತ್ರ ಕೋಟಿಗಳಿಲ್ಲ, ಬಂಗಾರ ಇಲ್ಲ, ಆಸ್ತಿನೂ ಇಲ್ಲ, ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸ್ತೋತ್ರ, ಸಮಾಧಾನ ಕೊಡುವ ದೇವರು, ಆರೋಗ್ಯ ಕೊಡುವ ದೇವರು, ಸ್ವಸ್ಥತೆ ಕೊಡುವ ದೇವರು, ದೇವರಿಗೆ ಸ್ತೋತ್ರ, ಸಂತೋಷ ಕೊಡುವ ದೇವರು ನಮ್ಮ ಹೃದಯದಲ್ಲಿದ್ದಾರೆ. ಆ ರಕ್ತ ಕುಸುಮ ರೋಗಿ ಎಸ್ಐ ಹತ್ರ ಬಂದಾಗ ಚೆನ್ನಾಗಿ ಹೇಳ್ರಿ, ಎಸ್ಐ ಹತ್ರ ಬಂದ್ಲಲ್ಲ, ದೇವರೇನು ಮಾಡಿದ್ರು? ಗುಣಪಡಿಸಿದನು. ದೇವರ ಅಯ್ಯಮ್ಮನ ಹತ್ರ ಬಂದಾಗ, ಅಮ್ಮ ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಮತ ಯಾವುದು ಕೇಳಿಲ್ಲ. ಇದು ಯಾವುದು ದೇವ್ರು ಕೇಳಿಲ್ಲ. ದೇವರು ಏನು ಕೇಳಿಲ್ಲ, ದೇವರು ಸ್ವಸ್ಥಪಡಿಸಿದನು. ಯಾಕೆ? ನಂಬಿಕೆ ಇತ್ತು. ನೀನು ದೇವರ ಹತ್ರ ಬಂದಿದೀಯಾ, ನಿನ್ನ ಕುಲ ದೇವ್ರು ಕೇಳಲ್ಲ, ನಿನ್ನ ಜಾತಿ ದೇವ್ರು ಕೇಳಲ್ಲ, ನಿನ್ನ ಮತ ದೇವ್ರು ಕೇಳಲ್ಲ. ನಿನ್ನಲ್ಲಿ ನಂಬಿಕೆ ಇದೆಯಾ, ನಿನ್ನಲ್ಲಿ ವಿಶ್ವಾಸ ಇದೆಯಾ, ಅದು ದೇವರಿಗೆ ಕಾಣಿಸ್ತಾ ದೇವರ ಶಕ್ತಿ ನಿನ್ನ ಮೇಲೆ ಇಳಿದು ಬಂದು, ದೇವರ ಪವರ್ ನಿನ್ನ ಮೇಲೆ ಇಳಿದು ಬಂದು, ದೇವರ ಅಭಿಷೇಕ ನಿನ್ನ ಮೇಲೆ ಇಳಿದು ಬಂದು ದೇವರು ನಿನ್ನನ್ನು ಸ್ವಸ್ಥತೆ ಮಾಡ್ತಾ ಇದ್ದಾರೆ. ಒಂದ್ಸಾರಿ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾನೆ. ಕಾರಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿ ಕೇಳಬೇಕು. ಕಾರಲ್ಲಿ ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ಕಾರ್ ಕೆಟ್ಟೋಯ್ತು. ಕಾರ್ ಕೆಟ್ಟೋದ್ ಕೂಡಲೇ ಏನಾಯ್ತು ಗೊತ್ತಾ? ಕಾರ್ ಕೆಟ್ಟೋದ್ ಕೂಡಲೇ ಆ ಕಾರ್ನ ಸೈಡಿಗೆ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ರಿಪೇರಿ ಮಾಡ್ತಾ ಇದ್ದಾನೆ. 1 ಗಂಟೆ ಆಯಿತು, ಕಾರ್ ರಿಪೇರಿ ಆಗಿಲ್ಲ. ಮತ್ತೆ ರಿಪೇರಿ ಮಾಡ್ತಾನೆ ಇದ್ದಾನೆ ಕಂಟಿನ್ಯೂ ಆಗಿ. ಅರ್ಧ ಗಂಟೆ ಆಯಿತು, ರಿಪೇರಿ ಆಗಲಿಲ್ಲ. ಮತ್ತೆ ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. 3/4 ಗಂಟೆ ಆಯಿತು, ರಿಪೇರಿ ಆಗಿಲ್ಲ. 1 ಗಂಟೆ ಆಯಿತು, ರಿಪೇರಿ ಆಗಲಿಲ್ಲ ಕಾರು. 1.5 ಗಂಟೆ ಆಯಿತು, ರಿಪೇರ್ ಆಗಲಿಲ್ಲ. 2 ತಾಸು ಆಯಿತು, ರಿಪೇರ್ ಆಗಲಿಲ್ಲ. ಚೆನ್ನಾಗಿ ಹೇಳ್ರಿ. ಆಗ ಅದೇ ಸಮಯದಲ್ಲಿ ಅವನು ರಿಪೇರಿ ಮಾಡ್ತಾನೆ, 2 ತಾಸು ರಿಪೇರಿ ರಿಪೇರಿ ಆಗಲಿಲ್ಲ. ಆ ದಾರಿಯಲ್ಲಿ ಹಿಂದೆ ಇನ್ನೊಂದು ಕಾರ್ ಬಂತು. ಈ ಕಾರ್ ವ್ಯಕ್ತಿ ಕಷ್ಟಪಡೋದು ನೋಡಿ, ರಿಪೇರಿ ಮಾಡೋದನ್ನ ನೋಡಿ, ಇನ್ನೊಂದು ಕಾರ್ ಬಂದು ಪಕ್ಕದಲ್ಲಿ ನಿಲ್ಲಿಸಿ ಕೇಳ್ತಾನೆ, ಏನಾಗಿದೆ ನಿಮ್ಮ ಕಾರಿಗೆ? ಅವಾಗಲಿಂದ ಕಷ್ಟಪಡ್ತಾ ಇದ್ರಿ, ಏನಾಗಿದೆ ಅಂದರೆ, ಸಾರ್ 2 ಗಂಟೆಯಿಂದ ನಾನು ಕಷ್ಟಪಡ್ತಾ ಇದ್ದೀನಿ ಸಾರ್, ಒದ್ದಾಡ್ತಾ ಇದ್ದೀನಿ ಸಾರ್, ಏನು ಮಾಡಿದ್ರು ಈ ಕಾರು ಮುಂದಕ್ಕೆ ಹೋಗ್ತಾ ಇಲ್ಲ ಸಾರ್ ಅಂದನು. ಆವಾಗ ಆ ವ್ಯಕ್ತಿ ಅಂತಾನೆ, ಅಂದರೆ ಇನ್ನೊಂದು ಕಾರಲ್ಲಿ ಬಂದಂಥ ವ್ಯಕ್ತಿ, ನಾನು ಸ್ವಲ್ಪ ಟ್ರೈ ಮಾಡಲಾ ರಿಪೇರಿ ಮಾಡೋಕ್ಕಂದನು. ಮಾಡ್ರಿ ಸಾರ್ ಅಂದನು. ಆ ವ್ಯಕ್ತಿ ಬಂದ, ಸ್ಕೂಲ್ ಡ್ರೈವರ್ ಕೊಟ್ಟನು. ಅದೇನೋ ತಿರುಗಿಸ್ದ, ಇದೇನೋ ವೈರ್ ಜೋಡಿಸ್ದ, ಅದೇನೋ ಮಾಡ್ದ, ಒಂದು 5 ನಿಮಿಷ ಏನೋ ಮಾಡ್ದ. ಇವಾಗ ಅಂತಾನೆ, ಕೀ ಹಾಕಿ ಕೀ ಇಟ್ಟು ಸ್ಟಾರ್ಟ್ ಮಾಡಂದನು. ಆವಾಗ ಕೀ ಇಟ್ಟು ಸ್ಟಾರ್ಟ್ ಮಾಡಿದ ಕೂಡಲೇ ಕಾರ್ ಸ್ಟಾರ್ಟ್ ಆಗೇ ಬಿಡ್ತು. ಆವಾಗ ಥ್ಯಾಂಕ್ಸ್ ಸಾರ್ ಅಂದನು. ಯಾರು? ಈ ವ್ಯಕ್ತಿ, ಕೆಟ್ಟೋದಂಥ ಕಾರು ಓನರ್. ಥ್ಯಾಂಕ್ಸ್ ಸಾರ್, 2 ಗಂಟೆಯಿಂದ ಟ್ರೈ ಮಾಡಿದ್ರು ಕೂಡ ಕಾರ್ ರಿಪೇರಿ ಆಗಿಲ್ಲ, 5 ನಿಮಿಷಕ್ಕೆ ನಾನು ಕಾರ್ ರಿಪೇರಿ ಮಾಡಿಕೊಟ್ಬಿಟ್ರಿ, ತುಂಬ ಥ್ಯಾಂಕ್ಸ್ ಸಾರ್ ಅಂದನು. ಓಕೆ ವೆಲ್ಕಮ್,
ಬರ್ತೀನಿ ಅಂತ ಹೋಗ್ತಿದ್ನು. ಸರ್ ಒಂದು ನಿಮಿಷ ಸರ್, ಇನ್ನೊಂದು ಪ್ರಶ್ನೆ. 2 ತಾಸು ಕಷ್ಟಪಟ್ಟರು ಕಾರ್ ರಿಪೇರಿ ಆಗಿಲ್ಲ, 5 ನಿಮಿಷದಾಗ ಹೆಂಗೆ ರಿಪೇರಿ ಮಾಡಿದ್ರಿ ಸರ್ ಅಂತ ಕೇಳಿದ್ನು ಈ ವ್ಯಕ್ತಿ, ಕೆಟ್ಟು ಹೋದಂಥ ಕಾರಿನ ವ್ಯಕ್ತಿ. ಆಗ ಆ ವ್ಯಕ್ತಿ ಅಂದನು, ಈ ಕಾರ್ ತಯಾರು ಮಾಡಿದವನೇ ನಾನು. ಇದರ ಅರ್ಥ ಏನು ಗೊತ್ತಾ? ಕೆಟ್ಟು ಹೋದಂಥ ಕಾರ್ ಯಾವಾಗ ರಿಪೇರಿ ಆಯಿತು? ಅದನ್ನು ತಯಾರು ಮಾಡಿದವನೇ ಬಂದಾಗ. ಚೆನ್ನಾಗಿ ಹೇಳ್ರಿ. ರಕ್ತ ಕುಸುಮ ರೋಗಿ ಯಾವಾಗ ಸ್ವಸ್ಥ ಆದ್ಲು? ಆಕೆನ ಸೃಷ್ಟಿ ಮಾಡಿದ ದೇವರೇ. ಕಷ್ಟದಲ್ಲಿ ನೀನು ಬಂದಿದೀಯಾ, ಕಣ್ಣೀರು ನೀನು ಬಂದಿದೀಯಾ, ದುಃಖದಲ್ಲಿ ನೀನು ಬಂದಿದೀಯಾ, ಸಮಾಧಾನ ಇಲ್ಲದೆ ನೀನು ಬಂದಿದೀಯಾ, ಕಳವಳದಲ್ಲಿ ಬಂದಿದೀಯಾ, ಅನೇಕ ಸತ್ತಂತ ಪರಿಸ್ಥಿತಿಯಲ್ಲಿ ಬಂದಿದೀಯಾ. ಇವತ್ತು ಸಹ ಆ ಕೆಟ್ಟು ಹೋದಂಥ ಕಾರನ್ನು ಅದನ್ನು ತಯಾರಿಸಿದವನಿಗೆ ಒಪ್ಪಿಸುವಾಗ ಹೆಂಗೆ ಕಾರು ರೆಡಿ ಆಯಿತೋ, ನಿನ್ನನ್ನು ಸೃಷ್ಟಿಸಿದ ದೇವರ ಕೈಯಲ್ಲಿ ಇವತ್ತು ನಿನ್ನ ಜೀವನವನ್ನು ಕೊಡುವಾಗ, ನಿನ್ನ ಹೃದಯವನ್ನು ಕೊಡುವಾಗ, ನಿನ್ನ ಬದುಕನ್ನು ಒಪ್ಪಿಸುವಾಗ, ನಿನ್ನನ್ನು ಸೃಷ್ಟಿ ಮಾಡೋ ದೇವರು ಪ್ರತಿ ವಿಧವಾದ ಕಷ್ಟದಿಂದ, ಪ್ರತಿ ವಿಧವಾದ ಕಣ್ಣೀರಿನಿಂದ, ಪ್ರತಿ ವಿಧವಾದ ಬಾಧೆಯಿಂದ, ಪ್ರತಿ ವಿಧವಾದ ಶೋಧನೆಯಿಂದ, ಸತ್ತಂತ ಪರಿಸ್ಥಿತಿಯಿಂದ ಕೂಡ ನನ್ನ ದೇವರು ನಿಮ್ಮನ್ನ ಕಾಪಾಡುವ ದೇವರಾಗಿದ್ದಾನೆ. ಎಂತ ದೇವರು ಹೇಳ್ರಿ? ಸಮಾಧಾನ ಕೊಡುವ ದೇವರು. ಎಂತ ದೇವರು? ನಿಜವಾಗ್ಲೂ ಹೇಳ್ರಿ, ಈ ಸ್ಥಳಕ್ಕೆ ಬಂದಾಗಲೇ ನನಗೆ ನಿಜವಾದ ಸಮಾಧಾನ ಸಿಕ್ಕಿರೋದಂತ. ವಾರ ವಾರ ಸಮಾಧಾನ ಕಳ್ಕೊಂಡೆ ಇಲ್ಲಿಗೆ ಬರ್ತೀರಿ. ಗಂಡನ ಜೊತೆ ಜಗಳ ಆಡಿ, ಹೆಂಡತಿ ಜೊತೆ ಜಗಳ ಆಡಿ, ಮಕ್ಕಳ ಜೊತೆ ಜಗಳ ಆಡಿ, ಪಕ್ಕದ ಮನೆ ಆಂಟಿ ಜೊತೆ ಜಗಳ ಆಡಿ, ಎಲ್ಲ ಸಮಾಧಾನ ಕಳ್ಕೊಂಡು ದುಡ್ಡಿಲ್ಲ, ಹಣ ಇಲ್ಲ, ಅದಿಲ್ಲ. ಇಲ್ಲಿ ಏನು ತುಂಬ್ಕೊಂಡು ಹೋಗ್ತೀರಿ? ಸಮಾಧಾನ ಬೇಕಂದ್ರೆ ಒಂದು ಜಾಗ ಇದೆ, ಅದೇ ದೇವರ ಆಲಯ. ನಾನು ಹೇಳೋದು ಕರೆಕ್ಟಾ? ಆಮೇನ್. ಮಗನೇ ಸೋದರಿ, ಯೇಸು ಸ್ವಾಮಿ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರೆ ಚೆನ್ನಾಗಿ ಹೇಳ್ರಿ, ಏಸಯ್ಯ ದೋಣಿಯ ಕೆಳಗಿನ ಭಾಗದಲ್ಲಿ, ಅಂದರೆ ದೋಣಿ ಒಳಗಡೆನೆ ತಳಭಾಗದಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಬಿರುಗಾಳಿ ಬಂದಿದೆ. ಬಿರುಗಾಳಿ ಬಂದಾಗ ಶಿಷ್ಯರೆಲ್ಲರೂ ಇದ್ರಲ್ವಾ, ಆ ದೋಣಿ ಹಿಂಗಾಗಿ ನೀರೆಲ್ಲ ದೋಣಿ ಒಳಗೆ ಬಂದು ದೋಣಿ ಮುಣಿಗೋಗ್ತಾ ಇದೆ. ಎಲ್ಲರೂ ಬಾಯಿ ಬಡ್ಕೊತಾ ಇದ್ದಾರೆ. ಪೇತ್ರ ಬಾಯಿ ಬಡ್ಕೊತಾ ಇದ್ದಾನೆ, ಗುರುವೇ ನಾವು ಸಾಯ್ತಾ ಇದ್ದೀವಿ, ನಮ್ಮನ್ನು ಕಾಪಾಡು ಅಂತೇಳಿ ಬಾಯಿ ಬಡ್ಕೊತಾ ಇದ್ದಾನೆ. ಬಡ್ಕೊಳ್ಳುವಾಗ ಏಸಯ್ಯಗೆ ಎಚ್ಚರಾಗಿ ಎದ್ದು ಆ ಬಿರುಗಾಳಿನ ಗದರಿಸಿದಾನೆ. ಆ ಅಲೆಗಳಿಗೆ ಶಾಂತವಾಗಂತೇಳಿದಾನೆ. ಬಿರುಗಾಳಿ ನಿಂತೋಗಿದೆ. ಶಿಷ್ಯರು ಪ್ರಾಣಗಳು ಉಳಿದಿದೆ. ಅವರಿಗೆ ಅನಿಸ, ಅಬ್ಬಾ ದೇವರು ನಮ್ಮನ್ನು ಕಾಪಾಡಿಬಿಟ್ನಲ್ಲಪ್ಪ ಅಂತ ಸಮಾಧಾನ ಬಂದಿದೆ. ನಿನ್ನ ಜೀವನದಲ್ಲಿ ಕೂಡ ಬಿರುಗಾಳಿ ಅಂತ ಕಷ್ಟ ನಿಮ್ಮನ್ನು ಆವರಿಸಿದೆ. ಅನೇಕ ಇಕ್ಕಟ್ಟುಗಳು ನಿಮ್ಮನ್ನು ಆವರಿಸಿದೆ. ಸಾಲದ ಪರಿಸ್ಥಿತಿಗಳು ನಿಮ್ಮನ್ನು ಆವರಿಸಿದೆ. ಶತ್ರುಗಳು ಕಾಟ ನಿಮ್ಮನ್ನು ಆವರಿಸಿದೆ. ಅನೇಕ ಶೋಧನೆಗಳು ನಿಮ್ಮನ್ನು ಆವರಿಸಿದೆ. ಭಯಪಡುವಂಥ ಪರಿಸ್ಥಿತಿ, ಕಳವಳ ಪಡುವಂಥ ಪರಿಸ್ಥಿತಿ, ಏನು ಮಾಡಬೇಕ ತೋಚದಂಥ ಪರಿಸ್ಥಿತಿ, ಹೆಂಗೆ ಪ್ರಾಣ ಉಳಿಸ್ಕೋಬೇಕ ತೋಚದಂಥ ಪರಿಸ್ಥಿತಿ, ಹೆಂಗೆ ಶೋಧನೆಯಿಂದ ತಪ್ಪಿಸ್ಕೋಬೇಕೋ ತೋಚದಂಥ ಪರಿಸ್ಥಿತಿ. ಆ ಶಿಷ್ಯರು ಗುರುವೇ ನಮ್ಮನ್ನು ಕಾಪಾಡಂತ ಹೇಳಿ ಪ್ರಾರ್ಥನೆ ಮಾಡಿದರು. ನಿನ್ನ ಜೀವನ ಕೂಡ ಬಿರುಗಾಳಿ ಅಂತ ಕಷ್ಟದಲ್ಲಿ ಸಿಕ್ಕಾಕಿಕೊಂಡಾಗ, ಶೋಧನೆಗಳಲ್ಲಿ ಸಿಕ್ಕಾಕೊಂಡಾಗ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಾಗ, ಏಸಯ್ಯ ಈ ಶೋಧನೆಯಿಂದ ನಮ್ಮನ್ನು ಕಾಪಾಡು, ಈ ಕಷ್ಟದಿಂದ ನಮ್ಮನ್ನು ಕಾಪಾಡು, ಈ ಅಪಾಯದಿಂದ ನಮ್ಮನ್ನು ಕಾಪಾಡು, ಈ ಇರುಕಿನಿಂದ ನಮ್ಮನ್ನು ಕಾಪಾಡು, ಈ ಬಾಧೆಯಿಂದ ನಮ್ಮನ್ನು ಕಾಪಾಡು, ಈ ಪ್ರಾಣ ಹೋಗುವ ಸ್ಥಿತಿಯಿಂದ ನಮ್ಮನ್ನು ಕಾಪಾಡು. ನೀನು ಬಾಯಿ ತೆರೆದು ಪ್ರಾರ್ಥನೆ ಮಾಡಿದರೆ, ಬಾಯಿ ತೆರೆದು ಕೇಳಿದರೆ, ಅವತ್ತು ಶಿಷ್ಯರನ್ನ ಕಾಪಾಡಿ ಸಮಾಧಾನ ಕೊಟ್ಟ ದೇವರು ನಿಮ್ಮ ಪ್ರಾಣಗಳನ್ನು ಕಾಪಾಡಿ ಸಮಾಧಾನ ಕೊಡುವ ದೇವರಾಗಿದ್ದಾನೆ. ಆಮೇನ್. ಕೇಳ್ರಿ, ಸೈತಾನನು ಅಪವಾದಿ ನಿಮ್ಮ ಮೇಲೆ ಶೋಧನೆಗಳನ್ನ ಹೆಂಗೆ ಬಿರುಗಾಳಿಗಳನ್ನ ತನ್ನ ಹಂಗೆ ನಿಮ್ಮ ಮೇಲೆ ಶೋಧನೆಗಳನ್ನ
ಹಿಂಗೆ ಕಳಿಸ್ತಾ ಇರ್ತಾನೆ. ಯೇಸು ಏನು ಮಾಡ್ತಾನೆ? ಆ ಬಿರುಗಾಳಿಗಳನ್ನ ನಿಲ್ಲಿಸ್ತಾನೆ, ಆ ಶೋಧನೆಗಳನ್ನ ಸ್ಟಾಪ್ ಮಾಡ್ತಾನೆ, ಆ ಕಷ್ಟಗಳನ್ನ ಸ್ಟಾಪ್ ಮಾಡ್ತಾನೆ, ಆ ರೋಗನ ಅಲ್ಲಿಗೆ ತಡಿತಾನೆ, ಆ ವೈರಿ ಪ್ಲಾನ್ ನ ದೇವರು ಅಲ್ಲಿಗೆ ತಡಿತಾನೆ. ದೇವ ರಕ್ಷಕನಾಗಿದ್ದು ನಿಮ್ಮನ್ನು ಕಾಪಾಡ್ತಾನೆ. ಚೆನ್ನಾಗಿ ಹೇಳ್ರಿ. ಒಂದ್ಸಾರಿ ಒಂದು ದೊಡ್ಡ ಭವನಕ್ಕೆ ಬೆಂಕಿ ಎತ್ಬಿಡುತ್ತೆ. ಬೆಂಕಿ ಎತ್ಬಿಟ್ರೆ ಆ ಭವನದಲ್ಲಿ, ಅಂದರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರ್ತಾರೆ. ಇವರೇ ಬೆಂಕಿ ಎತ್ತಿ ಉರಿಯಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಗಂಡ ಹೆಂಡತಿ ಜಲ್ದಿ ಆ ಮನೆಯಿಂದ ಹೊರಗೆ ಬಂದು ಪ್ರಾಣ ಕಾಪಾಡ್ಕೋಬೇಕಂತೇಳಿ ಗಬ 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 ಏನು ಮಾಡಿ ಆ ಮಗನ ಎತ್ಕೊಂಡು ಹೆಂಡ್ತಿನ ಕೈ ಹಿಡ್ಕೊಂಡು ಫಾಸ್ಟಾಗಿ ಏನು ಮಾಡ್ತಾರೆ, ಆ ಮನೆಯಿಂದ ಹೊರಗೆ ಬಂದುಬಿಡ್ತಾರೆ. ಹೊರಗೆ ಬರುವಾಗ ಮೂವರು ಹೊರಗೆ ಬಂದಿದ್ದಾರೆ, ಒಬ್ಬ ಮಗ ಮಾತ್ರ ಹೊರಗೆ ಬಂದಿಲ್ಲ. ಅಂದರೆ ನಾನು ಮಗನ ಎತ್ಕೊಂಡಿನಿ, ನಾನು ಹೆಂಡ್ತಿ ಮಗಳನ್ನ ಎತ್ಕೊಂಡಾಳ ಅಂತೇಳಿ ಆ ಬೆಂಕಿಯಲ್ಲಿ ಅರ್ಜೆಂಟಾಗಿ ಔಷಧದಲ್ಲಿ ಏನು ಮಾಡಿದ್ದಾರೆ, ಮೂವರು ಹೊರಗೆ ಬಂದಾರ. ಆ ಮಗಳು ಮಾತ್ರ, ಚಿಕ್ಕ ಮಗಳು, ಸಣ್ಣ ಮಗಳು, ಆ ಮಗಳು ಮಾತ್ರ ಹೊರಗಡೆ ಬಂದಿಲ್ಲ. ಆವಾಗ ಇವರು ಎಲ್ಲ ಹೊರಗೆ ಬಂದಿದ್ದಾರೆ. ಬೆಂಕಿನ ಫುಲ್ಲು ಜಾಸ್ತಿಯಾಗಿ ಹತ್ತಿ ಉರಿತಾ ಇದೆ. ವಾಪಸ್ ಹೋಗ್ಬೇಕಂದ್ರೆ ಇವರು ಸುಟ್ಟೋಗ್ತಾರೆ. ಇವಾಗ ಏನು ಮಾಡ್ಬೇಕು? ಇವಾಗ ಏನು ಮಾಡ್ಬೇಕು? ತೋಚದಂಥ ಪರಿಸ್ಥಿತಿ. ಏನು ಮಾಡ್ಬೇಕು? ತೋಚದಂಥ ಪರಿಸ್ಥಿತಿ. ಚೆನ್ನಾಗಿ ಕೇಳಮ್ಮ, ಚೆನ್ನಾಗಿ ಕೇಳು. ತೋಚದ ಪರಿಸ್ಥಿತಿ. ಆ ಮೇಲೆ ಒಂದು ಇದರಿಂದ ಕೋಣೆ ಮೇಲೆ ಒಂದು ಆಫ್ಟೇರ್ನಿಂದ ಒಂದು ಸೌಂಡು, ಡ್ಯಾಡಿ ನನ್ನ ಕಾಪಾಡು, ಡ್ಯಾಡಿ, ಅಪ್ಪ ನನ್ನ ಕಾಪಾಡಪ್ಪ, ಡ್ಯಾಡಿ ನನ್ನ ಕಾಪಾಡು, ಡ್ಯಾಡಿ, ಡ್ಯಾಡಿ ನನ್ನ ಕಾಪಾಡು, ಡ್ಯಾಡಿ. ವಾಪಸ್ ಆ ಬೆಂಕಿಯಲ್ಲಿ ಹೋಗಿ ಕಾಪಾಡೋಕ್ಕೆ ಹೋದರೆ ತಂದೆ ಸುಟ್ಟೋಗ್ಬಿಡ್ತಾನೆ, ತಾಯಿ ಸುಟ್ಟೋಗ್ಬಿಡ್ತಾಳೆ, ಇನ್ನೊಂದು ಹುಡುಗ ಸುಟ್ಟೋಗ್ಬಿಡ್ತಾರೆ. ಏನು ಮಾಡ್ಬೇಕು ಈ ಸಮಯದಲ್ಲಿ? ತಂದೆ ಒಂದು ಪ್ಲಾನ್ ಮಾಡಿದ್ದಾನೆ. ಅಮ್ಮ, ಅಲ್ಲಿ ಮೇಲೆ ಆಫ್ಟರ್ನಿಂದ ಒಂದು ಕಿಟಕಿ ಇದೆ, ಅಂದರೆ ಆ ಕಿಟಕಿ ಇದೆ. ಆ ಕಿಟಕಿಗೆ ಇದಿಲ್ಲ, ಏನಿಲ್ಲ, ಆ ಗ್ಲಾಸ್ ಹಾಕಿದಾರಲ್ಲ, ಆ ಗ್ಲಾಸ್ ತೆಗೆದುಬಿಟ್ಟು, ಮಗಳೇ ನಿನ್ನ ಮೇಲಿಂದ ಕಿಟಕಿಯಿಂದ ಆರು, ನಾನು ನಿನ್ನನ್ನು ಹಿಡ್ಕೊಳ್ತೀನಿ ಅಂದನ. ಆವಾಗ ಅಲ್ಲಿಂದ ಮಗು ಹೇಳ್ತದೆ, ಡ್ಯಾಡಿ ನಿನ್ನ ಮುಖ ನನಗೆ ಕಾಣ್ತಾ ಇಲ್ಲ, ಹೆಂಗೆಗಿರಲಿ ಅಮ್ಮ, ನನ್ನ ಮುಖ ನಿನಗೆ ಕಾಣದೆ ಹೋದರೂ ಕೂಡ ಆ ಗ್ಲಾಸ್ನ ಈ ಕಡೆ ಸರಿಸಿ ಆ ಕಿಟಕಿಯಿಂದ ಆರ್ಬಿಡು, ನಾನು ನಿನ್ನ ಹಿಡ್ಕೊಳ್ತೀನಿ. ಡ್ಯಾಡಿ ನಿನ್ನ ಮುಖ ನನಗೆ ಕಾಣ್ತಾ ಇಲ್ಲ ಅಮ್ಮ, ನನ್ನ ಮುಖ ನಿನಗೆ ಕಾಣ್ದಿದ್ರೂ ಚಿಂತೆ ಇಲ್ಲ, ನೀನು ಎಗುರಲ್ಲಿಂದ ಅಂತ. ಆವಾಗ ಆ ಮಗಳಿಗೆ ಯಾರು ಕಾಣ್ತಾ ಇಲ್ಲ? ತಂದೆ ಕಾಣ್ತಾ ಇಲ್ಲ. ಆದರೆ ಏನು ಮಾತ್ರ ಸ್ವರ ಮಾತ್ರ ಕೇಳಿಸ್ತಾ ಇದೆ, ನಂಬಿಕೆಯಿಂದ ನನ್ನ ತಂದೆ ಕಾಪಾಡ್ಬೋದು, ಆದರೆ ಕಾಣ್ತಾ ಇಲ್ಲ, ಕಾಪಾಡ್ಬೋದು ಅಂತ ಏನು ಮಾಡಿದ ಆ ಮಗು? ಆ ಗ್ಲಾಸ್ ಕಿಟಕಿನ ಸರಿಸಿ ಮೇಲಿಂದ ಕೆಳಗಡೆ ಹಾರಿದಾಳೆ. ತಂದೆ ಏನು ಮಾಡಿದ್ದಾನೆ? ಕೈ ಚಾಚಿ ಮಗಳನ್ನ ಕಾಪಾಡಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಅನೇಕ ಕಷ್ಟಗಳ ಮಧ್ಯದಲ್ಲಿ, ಬೆಂಕಿ ಅಂತ ಕಷ್ಟಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿಯಾ, ದೊಡ್ಡ ಶೋಧನೆಯಲ್ಲಿ ಸಿಕ್ಕಾಕೊಂಡಿಯಾ, ಹೊರಗೆ ಬರೋದಕ್ಕಾಗದಂಥ ಪರಿಸ್ಥಿತಿ, ಅಲ್ಲೇ ಸುಟ್ಟೋಗಂಥ ಪರಿಸ್ಥಿತಿ, ಅಲ್ಲೇ ಕೊಳತೋಗಂಥ ಪರಿಸ್ಥಿತಿ. ದೇವರು ಹೇಳ್ತಾನೆ, ನಂಬಿಕೆಯಿಂದ ನನ್ನ ಕೈಯಲ್ಲಿ ಬೀಳು. ನಾನು ನಿನ್ನ ಕಣ್ಣಿಗೆ ಕಾಣದೇ ಹೋದರೂ ಕೂಡ, ಏಸಯ್ಯ ನಮ್ಮ ಕಣ್ಣಿಗೆ ಕಾಣ್ತಾನ? ನಾನು ನಿನ್ನ ಕಣ್ಣಿಗೆ ಕಾಣದೆ ಹೋದರು ನಂಬಿಕೆಯಿಂದ ನನ್ನ ಕೈಯಲ್ಲಿ ಬೀಳು, ನಂಬಿಕೆಯಿಂದ ನನ್ನ ಕೈಯಲ್ಲಿ ಬೀಳು. ನಾನು ನಿನ್ನ ಭದ್ರವಾಗಿ ಕಾಪಾಡ್ತೇನೆ, ನಾನು ನಿನ್ನ ಸುರಕ್ಷಿತವಾಗಿ ಕಾಪಾಡ್ತೇನೆ, ಕೇಡಿನಿಂದ ಕಾಪಾಡ್ತೇನೆ, ಮರಣದಿಂದ ಕಾಪಾಡ್ತೇನೆ, ಪ್ರತಿ ಅಪಾಯದಿಂದ ಕಾಪಾಡ್ತೇನೆ. ಇನ್ನೊಂದು ಮಾತು ಹೇಳ್ತೀನಿ, ಆ ತಂದೆ ಒಂದು ವೇಳೆ ಮಗುನ ಕಾಪಾಡೋದ್ರಲ್ಲಿ ಒಂದು ವೇಳೆ ಮಿಸ್ ಆಗ್ಬಹುದು. ಆ ತಂದೆ ಕಾಪಾಡತ್ನಂತೇಳಿ ಒಂದು ವೇಳೆ ಕಾಪಾಡ್ದಂಗೆ ಇರಬಹುದು. ಪರಲೋಕದ ತಂದೆ ಹೇಳ್ತಾನೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ನನ್ನ ಕೈಯಲ್ಲಿ ಬೀಳುವಾಗ ನಾನು ಕಾಪಾಡ್ತೇನೆ, ರಕ್ಷಿಸ್ತೇನೆ. ಎಂಥ ದೇವರು, ಎಂಥ ದೇವರು! ರಕ್ತ ಕುಸುಮ ರೋಗದಿಂದ ಹೊರಗೆ ತಂದು ಸಮಾಧಾನ ಕೊಟ್ಟಿದ್ದಾನೆ. ಶಿಷ್ಯರನ್ನ
ಭಯಂಕರವಾದ ಬಿರುಗಾಳಿಯಲ್ಲಿ ಸಿಕ್ಕಾಕೊಂಡು ಸಮುದ್ರದಲ್ಲಿ ಮುಳುಗಿ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ದೇವರು ಕಾಪಾಡಿ ಸಮಾಧಾನ ಕೊಟ್ಟಿದ್ದಾನೆ. ಕ್ಯಾನ್ಸರ್ನಲ್ಲಿ ಸಾಯುವ ಸ್ಟೇಜ್ಗೆ ಹೋಗಿರುವಂಥ ಮಗಳನ್ನ ಕಾಪಾಡಿ ಆ ಕುಟುಂಬಕ್ಕೆ ಸಮಾಧಾನ ಕೊಟ್ಟಿದ್ದಾನೆ. ಇವತ್ತು ಈ ಆಲಯದಲ್ಲಿ ಕೂತ್ಕೊಂಡಂತ ನೀವು ಎಂತೆಂಥ ಕಷ್ಟದಲ್ಲಿದ್ದೀರೋ, ಎಂತೆಂಥ ಬಾಧೆಯಲ್ಲಿದ್ದೀರೋ, ಎಂತೆಂಥ ವೇದನೆಯಲ್ಲಿದ್ದೀರೋ, ಎಂತೆಂಥ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೀರೋ, ದೇವರು ಹೇಳ್ತಾನೆ ಆ ಕಷ್ಟದಿಂದ ನಿಮ್ಮನ್ನು ಕಾಪಾಡಿ, ಆ ರೋಗದಿಂದ ನಿಮ್ಮನ್ನು ಕಾಪಾಡಿ, ಆ ಕಾಯಿಲೆಗಳಿಂದ ನಿಮ್ಮನ್ನು ಕಾಪಾಡಿ ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ. ಪಕ್ಕದವ್ರು ನೋಡಿ ಹೇಳ್ರಿ, ಅಕ್ಕ ಎಂಥ ಶೋಧನೆಗಳು ನಿನ್ನನ್ನು ಆವರಿಸಿದ್ರು ಭಯಪಡಬೇಡ, ನಮ್ಮ ದೇವರು ಆ ಶೋಧನೆಗಳಿಂದ ಖಚಿತವಾಗಿ ಹೊರಗೆ ತಂದು ನಿಮಗೆ ಸಮಾಧಾನ ಕೊಟ್ಟೇ ಕೊಡ್ತಾನೆ. ಆಮೇನ್, ಹಲ್ಲೆಲೂಯಾ. ಯೇಸು ನಿಮಗೆ ಸಮಾಧಾನವಾಗಲಿ. ರಕ್ತಕುಸುಮ ರೋಗಿ ದೇವರು ಸ್ವಸ್ಥ ಮೇಲೆ ಯೇಸು ಕೇಳಿದೆ, ಯಾರು ನನ್ನ ಮುಟ್ಟಿದ್ದು? ನಾನು ಮುಟ್ಟಿಲ್ಲ ಸ್ವಾಮಿ, ನಾನು ಮುಟ್ಟಿಲ್ಲ. ಆಯಮ್ಮ, ನಾನೇ ಸ್ವಾಮಿ ಮುಟ್ಟಿದ್ದು. ಅಮ್ಮ, ಇಷ್ಟು ದಿನ ನಿನ್ನನ್ನು ಕಾಡಿದ ರೋಗ ನಿನ್ನನ್ನು ಬಿಟ್ಟು ಹೋಯಿತು, ಇಲ್ಲಿಂದ ಸಮಾಧಾನವಾಗಿ ಹೋಗು. ನೀವು ಎಂತೆಂಥ ಕಷ್ಟದಲ್ಲಿ ಬಂದಿರೋ, ಎಂತೆಂಥ ದುಃಖದಲ್ಲಿ ಬಂದಿರೋ, ಏನೇನಾಗಿ ಬಂದಿರೋ, ಬಳಲಿ ಬಂದಿರೋ, ಕುಗ್ಗಿ ಬಂದಿರೋ, ಜಗಳಾಡಿ ಬಂದಿರೋ, ಒಡೆದಾಡಿ ಬಂದಿರೋ, ಮನಶಾಂತಿ ಕಳ್ಕೊಂಬಂದಿರೋ, ದೇವರು ನಿಮ್ಮ ಜೊತೆಗೆ ಮಾತಾಡಿದ್ದಾನೆ. ಇಲ್ಲಿಂದ ನೀವು ಸಮಾಧಾನವಾಗಿ ಹೋಗ್ರಿ.